ನಟಿ ಶುಭಾ ಪುಂಜಾ ಅವರು ಮದುವೆ ಆದ 4 ವರ್ಷಕ್ಕೆ ಡಿವೋರ್ಸ್ ತಗೊಳ್ತಿದ್ದಾರಂತೆ. ಏನಾಯ್ತು ಪಾಪ, ಒಳ್ಳೆ ಹುಡುಗಿ ಅನ್ಕೊಂಡು ಬೇಜಾರು ಮಾಡ್ಕೊಂಡಿದ್ದವ್ರಿಗೆ ಈಗ ಗುಡ್ ನ್ಯೂಸ್ ಬರ್ತಾ ಇದೆ. ಶುಭಾ ಪುಂಜಾ ಮತ್ತು ಸುಮಂತ್ ಇಬ್ರು ಮತ್ತೆ ಒಂದಾಗ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪುಟ್ಟ ಪೋಸ್ಟ್ ಹಾಕಿರೋ ಶುಭಾ ಪುಂಜಾ ಟಿವಿ ಚಾನೆಲ್ಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ತಮ್ಮ ಜೀವನದಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾನೇ ಖುದ್ದಾಗಿ ಹೇಳ್ತೇನೆ, ಸತ್ಯ ಏನು ಅಂತ ಹೇಳ್ತೀನಿ, ಅಲ್ಲಿವರೆಗೂ ಸುಮ್ಮನಿರಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಶುಭಾ ಪುಂಜಾ ಅವರು ತಮ್ಮ ಪೋಸ್ಟ್ನಲ್ಲಿ ಹಾಕ್ಕೊಂಡಿರೋದು ಏನಂದರೆ, ನನ್ನೆಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾನು ಚಿತ್ರರಂಗಕ್ಕೆ ಕಾಲಿಟ್ಟ ದಿನದಿಂದ ಇಂದಿನವರೆಗೂ ನನ್ನನ್ನು ಬೆಂಬಲಿಸುತ್ತಾ ಪ್ರೋತ್ಸಾಹಿಸುತ್ತಾ ಬಂದಿದ್ದೀರಿ. ಇದೀಗ ನಾನು ಕೇಳಿಕೊಳ್ಳುವುದು ಇಷ್ಟೇ, ಸಮಯ ಬಂದಾಗ ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ವಿಷಯದ ಬಗ್ಗೆ ನಾನೇ ನಿಮಗೆ ಖುದ್ದಾಗಿ ತಿಳಿಸುತ್ತೇನೆ. ಅಲ್ಲಿಯವರೆಗೆ ನನಗೂ ಹಾಗೂ ಸುಮಂತ್ ಅವರಿಗೂ ಸ್ವಲ್ಪ ಸಮಯಾವಕಾಶ ಕೊಡಿ ಎಂದಿದ್ದಾರೆ. ಇದು ಶುಭಾ ಪುಂಜಾ ಅವರ ಪೋಸ್ಟ್. ಉದ್ಯಮಿ ಸುಮಂತ್ ಮಹಾಬಲ ಅವರನ್ನು ಪ್ರೀತಿಸಿ ವಿವಾಹವಾಗಿದ್ದ ಶುಭಾ ಪುಂಜಾ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಇರ್ತಿದ್ರು. 1-2 ವರ್ಷ ಲವ್ ಮಾಡಿ 2022ರಲ್ಲಿ ಮದುವೆ ಆಗಿದ್ದ ಶುಭಾ ಪುಂಜಾ ಮತ್ತು ಸುಮಂತ್ ಮಹಾಬಲ ಇಬ್ರು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇದ್ರು. ಗಂಡ ಸುಮಂತ್ ಬಗ್ಗೆ ಶುಭಾ ಪುಂಜಾ ಸಖತ್ ಕಾಮಿಡಿ ಮಾಡ್ತಾ ಇದ್ರು. ನನ್ನ ಗಂಡ ರೊಮ್ಯಾಂಟಿಕ್ ಅಲ್ಲ, ಹೀ ಈಸ್ ರೋಬೋಟ್ ಅಂತಿದ್ರು. ಗಂಡನಿಗೆ ನಾನೇ ಕಾಟ ಕೊಡೋದು ಜಾಸ್ತಿ, ಇನ್ನೊಂದ್ಸಲ ಬಿಗ್ ಬಾಸ್ ಆಫರ್ ಬಂದರೆ ನನ್ನ ಗಂಡನೇ ಬಿಗ್ ಬಾಸ್ನವರಿಗೆ ದುಡ್ಡು ಕೊಟ್ಟು ಬಿಗ್ ಬಾಸ್ ಮನೆಗೆ ಕಳಿಸ್ತಾನೆ, ಫಿನಾಲೆವರೆಗೂ ಕಳಿಸ್ಬಿಡಿ ಅಂತ ಬಿಗ್ ಬಾಸ್ನ ಒಪ್ಪಿಸ್ತಾನೆ ಅಂತೆಲ್ಲ ಹೇಳ್ಕೊಂಡಿದ್ರು. ಇನ್ನು ಮಕ್ಕಳಾಗದ ವಿಷಯಕ್ಕೂ ತಮಾಷೆ ಮಾಡ್ತಿದ್ದ ಶುಭಾ ಪುಂಜಾ ಗಂಡ ಸಿಕ್ಕರೆ ತಾನೇ ಮಕ್ಕಳನ್ನು ಮಾಡ್ಕೊಳ್ಳೋದು, ಹೊಸ ಬಿಸ್ನೆಸ್ ಶುರು ಮಾಡಿ ಓಡಾಡ್ತಿದ್ದಾರೆ ಅಂತೆಲ್ಲ ತಮಾಷೆ ಮಾಡ್ತಿದ್ರು. ಆದರೆ ಹೀಗಿದ್ದ ಗಂಡ ಹೆಂಡತಿ ಮ್ಯೂಚುಯಲ್ ಡಿವೋರ್ಸ್ಗೆ ಅರ್ಜಿ ಹಾಕಿದಾಗ ಸರ್ಪ್ರೈಸ್ ಆಗಿತ್ತು. ಸುಮಂತ್ ಅವರು ಇದು ಪರ್ಸನಲ್ ವಿಷಯ, ನಮ್ಮ ಪರ್ಸನಲ್ ವಿಷಯಗಳಿಗೆ ಗೌರವ ಕೊಡಿ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ ಅಂತೆಲ್ಲ ಹೇಳ್ಕೊಂಡಿದ್ರು. ಸುಮಂತ್ ಸ್ವಲ್ಪ ಇಂಟ್ರಾವರ್ಟ್, ಹೊರಗೆ ಹೆಚ್ಚು ಮಾತನಾಡೋದಿಲ್ಲ. ಇನ್ನು ಶುಭಾ ಪುಂಜಾ ಅವರ ಸಿನಿಮಾ ಜರ್ನಿ ಬಗ್ಗೆ ಸುಮಂತ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗೆ ನೋಡಿಕೊಂಡ್ರೆ ನನ್ನ ಗಂಡನಿಗೆ ನಾನು ಮನೆಯಲ್ಲಿ ಇರೋದು ಇಷ್ಟ ಇಲ್ಲ, ಶೂಟಿಂಗ್ ಕೆಲಸ ಅಂತ ಆಕ್ಟಿವ್ ಇರಬೇಕು ಅಂತ ಫೋರ್ಸ್ ಮಾಡ್ತಾನೆ ಅಂತೆಲ್ಲ ಹೇಳ್ಕೊಂಡಿದ್ರು ಶುಭಾ ಪುಂಜಾ. ಡಿವೋರ್ಸ್ ಅಪ್ಲಿಕೇಶನ್ ಕೋರ್ಟಿನಲ್ಲಿದೆ ಅಂತ ಗೊತ್ತಾದಾಗ ಮೀಡಿಯಾಗಳೆಲ್ಲ ಶುಭಾ ಪುಂಜಾ ಹಿಂದೆ ಬೆನ್ನು ಹತ್ತಿದ್ವು. ಆಗ ಶುಭಾ ಪುಂಜಾ ಮೊದಲು ಸುದ್ದಿನೇ ಸುಳ್ಳು ಅಂದಿದ್ರು. ಆದರೆ ಡಿವೋರ್ಸ್ ಕಾಪಿ ನೋಡಿದ ಮೇಲೆ ಆನ್ಸರ್ ಕೊಟ್ಟಿರಲಿಲ್ಲ. ಆ ದಿನ ರಿಯಾಕ್ಷನ್ ಕೊಟ್ಟಿದ್ದವರು ಶುಭಾ ಪುಂಜಾ ಅವರ ಪತಿ ಸುಮಂತ್ ಮಾತ್ರ. ಈಗ ಶುಭಾ ಪುಂಜಾ ನಮಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಟೈಮ್ ತಗೊಳ್ಳೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ಮದುವೆ ಆಗಿರೋದು ಜನವರಿ 5, 2022ರಲ್ಲಿ. ಡಿವೋರ್ಸ್ ಅರ್ಜಿ ಹಾಕ್ಕೊಂಡಿರೋ ಡೇಟ್ ಗೊತ್ತಾಗಿಲ್ಲ. ಇದರ ಮಧ್ಯೆ ಶುಭಾ ಪುಂಜಾ ಅವರು ಜೂನ್ 10ನೇ ತಾರೀಕು ಕೋರ್ಟಿಗೆ ಬಂದಿದ್ದಾರೆ. ಫ್ಯಾಮಿಲಿ ಕೋರ್ಟ್ ಆಗಿರೋ ಕಾರಣ ಒಳಗಡೆ ಏನು ಆಗಿದೆ ಅನ್ನೋದು ಗೊತ್ತಾಗಿಲ್ಲ. ಆದರೆ ಗಂಡ ಹೆಂಡತಿ ಇಬ್ಬರು ಒಪ್ಪಿಕೊಂಡಿದ್ದಾರೆ ಅಂದ ಕೂಡಲೇ ಕೋರ್ಟ್ ಒಂದೇ ಕ್ಷಣಕ್ಕೆ ಓಕೆ ಅನ್ನೋದಿಲ್ಲ. ಕೋರ್ಟು ಇಬ್ಬರನ್ನು ಕರೆದು ವಿಚಾರಣೆ ಮಾಡುತ್ತೆ. ಇಬ್ಬರು ನಿಜವಾಗಿಯೇ ಸಮ್ಮತಿಯಿಂದಲೇ ಡಿವೋರ್ಸ್ಗೆ ಓಕೆ ಅಂದಿದ್ದಾರಾ, ಒತ್ತಡ ಇದೆಯಾ ಅನ್ನೋದನ್ನು ಪರೀಕ್ಷೆ ಮಾಡುತ್ತೆ. ಇಬ್ಬರು ಯಾವುದೇ ಬಲವಂತ ಅಥವಾ ಒತ್ತಡ ಇಲ್ಲದೆ ಸ್ವಇಚ್ಛೆಯಿಂದ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದನ್ನು ಕೋರ್ಟ್ ಕನ್ಫರ್ಮ್ ಮಾಡಿಕೊಳ್ಳುತ್ತೆ. ಅದಾದ ಮೇಲೆ ಕೂಡ ಕೋರ್ಟ್ ಓಕೆ ಅನ್ನೋದಿಲ್ಲ, ಬದಲಿಗೆ ಸಂಸಾರವನ್ನು ಉಳಿಸಬಹುದಾ ಅಂತ ಯೋಚನೆ ಮಾಡುತ್ತೆ. ಗಂಡ ಹೆಂಡತಿ ಇಬ್ಬರನ್ನು ಕೋರ್ಟ್ ಕೌನ್ಸಿಲಿಂಗ್ ಅಥವಾ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳಿಸಲಾಗುತ್ತೆ. ಅಲ್ಲಿ ಇಬ್ಬರನ್ನು ಒಂದುಗೂಡಿಸೋಕೆ ತಜ್ಞರು ಪ್ರಯತ್ನ ಮಾಡ್ತಾರೆ. ಆ ಕೌನ್ಸಿಲಿಂಗ್ ಕೂಡ ಸಕ್ಸಸ್ ಆಗದೇ ಇದ್ದರೆ ಕಾನೂನಿನ ಪ್ರಕಾರ ದಂಪತಿಗಳಿಗೆ ಯೋಚಿಸೋಕೆ 6 ತಿಂಗಳ ಕಾಲಾವಕಾಶ ಕೊಡ್ತಾರೆ. ಈ 6 ತಿಂಗಳಲ್ಲಿ ಇಬ್ಬರೂ ತಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಳ್ಳಬಹುದು. ಒಂದು ವೇಳೆ ಮನಸ್ಸು ಬದಲಾದರೆ ಅರ್ಜಿಯನ್ನು ವಾಪಸ್ ಪಡ್ಕೊಳ್ಳೋಕೆ ಅವಕಾಶ ಇದೆ. ಶುಭಾ ಪುಂಜಾ ಅವರ ಕೇಸಿನಲ್ಲೂ ಹೀಗೇ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ನಮಗೆ ಅರ್ಜೆಂಟ್ ಇದೆ, ಪ್ರಾಬ್ಲಮ್ ಇದೆ ಅಂದರೆ ಕೋರ್ಟ್ ಕೇಳೋದಿಲ್ಲ. ಕೋರ್ಟ್ ಪ್ರೊಸೀಜರ್ ಏನಿದೆಯೋ ಅದನ್ನೆಲ್ಲ ಫಾಲೋ ಮಾಡುತ್ತೆ. 6 ತಿಂಗಳು ಟೈಮ್ ಕೊಟ್ಟ ನಂತರ ಇಬ್ಬರು ಅದೇ ಡಿಸಿಷನ್ಗೆ ಸ್ಟಿಕ್ ಆಗಿದ್ರೆ ಆಗ ಡಿವೋರ್ಸ್ ಸಿಗುತ್ತೆ. ಹೆಂಡತಿಗೆ ಕಾಂಪನ್ಸೇಷನ್ ಕೊಡಬೇಕಾ ಅಂದರೆ ಜೀವನಾಂಶ ಕೊಡಬೇಕು ಅಂದರೆ ಎಷ್ಟು ಅನ್ನೋದೆಲ್ಲ ಚರ್ಚೆಗೆ ಬರೋದು ಆಗ. ಆಸ್ತಿ ಇದ್ದರೆ ಹಂಚೋದು, ಮಕ್ಕಳಿದ್ರೆ ಜವಾಬ್ದಾರಿ ಶೇರ್ ಮಾಡಿಕೊಳ್ಳೋದು, ಹೀಗೆ ಎಲ್ಲವನ್ನೂ ಕೋರ್ಟ್ ನಿರ್ಧಾರ ಮಾಡುತ್ತೆ. ಒಂದು ವಿಷಯ ಗೊತ್ತಿರಲಿ, ಗಂಡ ಹೆಂಡತಿ ಇಬ್ಬರೂ ಒಪ್ಪಿಕೊಂಡ್ರೆ ಮಾತ್ರ ಡಿವೋರ್ಸ್ ಸುಲಭವಾಗಿ ಸಿಗುತ್ತೆ.
ಇಬ್ಬರಲ್ಲಿ ಒಬ್ಬರಿಗೆ ಇಷ್ಟ ಇಲ್ಲ ಅಂದರೆ ಅದು ಬೇರೆಯದ್ದೇ ಟರ್ನ್ ತಗೊಳ್ಳುತ್ತೆ. ಅದಕ್ಕೆ ಲಾಂಗ್ ಟರ್ಮ್ ಫೈಟ್ ಮಾಡಬೇಕು. ಯಾಕೆ ಬೇಡ ಅನ್ನೋದಕ್ಕೆ ಪವರ್ಫುಲ್ ಸಾಕ್ಷಿ ಕೊಡಬೇಕು. ಗಂಡ ಅಥವಾ ಹೆಂಡತಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ರೆ ಸಾಕ್ಷಿ ಕೊಡಬೇಕು, ಅಥವಾ ಹಿಂಸೆ ಕೊಡ್ತಾ ಇದ್ದರೆ ಸಾಕ್ಷಿ ಕೊಡಬೇಕು. ಮತಾಂತರ ಆಗಿದ್ದರೆ ಡಿವೋರ್ಸ್ ಈಸಿಯಾಗಿ ಸಿಗುತ್ತೆ, ಆದರೆ ಸಾಕ್ಷಿ ಕೊಡಬೇಕು. ಏನೇ ಇದ್ರೂ ಕೋರ್ಟು ಡಿವೋರ್ಸ್ ಆಗಿದ್ದಾರೆ ಅಂತ ಹೇಳೋಕೆ ತುಂಬ ಟೈಮ್ ತಗೊಳ್ಳುತ್ತೆ. ಅಂದ ಹಾಗೆ ಈಗ ಶುಭಾ ಪೂಂಜಾ ಕೋರ್ಟಿಗೆ ಬಂದಿರೋದು ಈ ವಿಷಯಕ್ಕೆ. ತಾವಿಬ್ಬರು ಪರಸ್ಪರ ಒಪ್ಪಿಗೆಯಿಂದಾನೇ ಡಿವೋರ್ಸ್ ತಗೊಳ್ತಿದ್ದೀವಿ ಅಂತ ಹೇಳೋದಕ್ಕೆ. ಹೀಗೆ ಹೇಳಿದಾಗ ಕೋರ್ಟ್ ಕೆಲವು ವಿಷಯಗಳನ್ನು ಹೇಳಿದೆ. ಅದು ಶುಭಾ ಪೂಂಜಾ ಅವರಿಗೆ ಹೌದಲ್ವಾ ಅಂತ ಅನ್ನಿಸಿದೆ. ಹೀಗಾಗಿ ಕೋರ್ಟಿಂದ ಆಚೆ ಬಂದವರೇ ನಮಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಪೋಸ್ಟ್ ಹಾಕಿದ್ದಾರೆ. ಎಲ್ಲವೂ ಇತ್ಯರ್ಥವಾಗಿ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬಾಳಿದ್ರೆ ಚೆನ್ನಾಗಿದೆ, ಅವರ ಸಂಸಾರನೂ ಚೆನ್ನಾಗಿರುತ್ತೆ, ಲೈಫೂ ಚೆನ್ನಾಗಿರುತ್ತೆ. ಸೊ ಶುಭಾ ಪೂಂಜಾ ಮತ್ತು ಸುಮಂತ್ ಇಬ್ಬರೂ ಕೇಳಿಕೊಂಡಿರೋ ಹಾಗೆ ಇದು ಅವರವರಿಗೆ ಪರ್ಸನಲ್ ವಿಷಯಕ್ಕೆ ಟೈಮ್ ಕೊಡೋ ಸಮಯ. ಅವರ ಲೈಫು, ಅವರ ಸಂಸಾರ ಕರೆಕ್ಟ್ ಟೈಮ್ ಬಂದಾಗ ಅವರೇ ಬಂದು ಸತ್ಯ ಹೇಳ್ತಾರಂತೆ. ಅವರ ಸಿನಿಮಾ ನೋಡಿ ಎಂಜಾಯ್ ಮಾಡೋದು ಪ್ರೇಕ್ಷಕರ ಕೆಲಸ. ಅದನ್ನು ಬಿಟ್ಟರೆ ಅವರ ಪರ್ಸನಲ್ ವಿಷಯಕ್ಕೆ ಮೂಗು ತುರಿಸೋದು ಯಾರಿಗೂ ಇರೋದಿಲ್ಲ. ಅದು ರಿಯಾಲಿಟಿ. ಆದರೆ ಶುಭಾ ಪೂಂಜಾ ಅವರ ಈ ಪೋಸ್ಟ್ ನೋಡ್ತಾ ಇದ್ದರೆ ಅವರಿಬ್ಬರು ಮತ್ತೆ ಒಂದಾಗೋ ಹಾದಿಯಲ್ಲಿದ್ದಾರೆ ಅನ್ನಿಸೋದು ಸುಳ್ಳಲ್ಲ.